ರಾಜ್ಕೋಟ್ನಲ್ಲಿ ತಪ್ಪಿರತಕ್ಕಂಥದ್ದು ಭೀಕರ ಅನಾಹುತ. ರಾಜ್ಕೋಟ್ನಲ್ಲಿ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಮುಂಬೈನಿಂದ ದುಬೈಗೆ ಹೊರಟಿದ್ದ ಇಂಡಿಗೋ ಫ್ಲೈಟ್ ಅದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರ್ತಕ್ಕಂಥದ್ದು. ಕಾರ್ಗೋ ಹೋಲ್ಡ್ನಲ್ಲಿ ಹೊಗೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಯಾಗಿತ್ತು. ತಕ್ಷಣವೇ ಏರ್ಪೋರ್ಟ್ ಸಂಪರ್ಕಿಸಿ ವಿಮಾನವನ್ನು ಇಳಿಸಿದ್ದಾರೆ ಪೈಲಟ್. ಫುಲ್ ಎಮರ್ಜೆನ್ಸಿ ಘೋಷಿಸಿ ಇಡೀ ವಿಮಾನ ತಪಾಸಣೆಯನ್ನು ಮಾಡಿದ್ದಾರೆ. 194 ಜನ ಪ್ರಯಾಣಿಕರ ಜೀವವನ್ನು ಉಳಿಸಿದ್ದ ಪೈಲಟ್. ಸಮಯ ಪ್ರಜ್ಞೆಯಿಂದ 194 ಜನರ ಜೀವವನ್ನು ಉಳಿಸಿದ್ದಾರೆ ಪೈಲಟ್. ರಾಜ್ಕೋಟ್ನಲ್ಲಿ ಭೀಕರ ಅನಾಹುತ ತಪ್ಪಿದೆ. ರಾಜ್ಕೋಟ್ನಲ್ಲಿ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರ್ತಕ್ಕಂಥದ್ದು. ತುರ್ತು ಲ್ಯಾಂಡಿಂಗ್ ಆಗಿದೆ, ತುರ್ತು ಭೂಪರ್ಶವಾಗಿದೆ. ಮುಂಬೈನಿಂದ ದುಬೈಗೆ ಹೊರಟಿರ್ತಕ್ಕಂಥ ಒಂದು ವಿಮಾನ ಇತ್ತು. ಇದು ಕಾರ್ಗೋ ಹೋಲ್ಡ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಎಲ್ಲರೂ ಕೂಡ ಪ್ರಯಾಣಿಕರು ಆತಂಕಕ್ಕೊಳಗಾಗಿದ್ದಾರೆ. ಬಟ್ ಪೈಲಟ್ ಸಮಯ ಪ್ರಜ್ಞೆ, ಪೈಲಟ್ನ ಜಾಣ್ಮೆ ಎಲ್ಲವೂ ಕೂಡ ಅಲ್ಲಿ ಎಲ್ಲರ ಜೀವವನ್ನು ಉಳಿಸುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದೆ. ಪೈಲಟ್ನ ಏನು ಸಮಯ ಪ್ರಜ್ಞೆಯಿಂದ ತುರ್ತು ಭೂಪರ್ಶ ಸಕ್ಸಸ್ ಆಗಿರ್ತಕ್ಕಂಥದ್ದು, ಯಾವುದೇ ಅನಾಹುತ ಆಗದೆ. ರಾಜ್ಕೋಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಮುಂಬೈನಿಂದ ದುಬೈಗೆ ಹೊರಟಿತ್ತು ಈ ಇಂಡಿಗೋ ವಿಮಾನ. ಸೊ ಆವಾಗ ಹೊಗೆ ಕಾಣಿಸ್ಕೊಳ್ಳುತ್ತೆ ವಿಮಾನದಲ್ಲಿ. ಪ್ರಯಾಣಿಕರೆಲ್ಲರೂ ಭಯಭೀತರಾಗ್ತಾರೆ ಏನಾಗುತ್ತೆ ಅಂತ ಹೇಳಿ. ಬಟ್ ಪೈಲಟ್ ಇದ್ದಾರಲ್ಲ, ಧೈರ್ಯವನ್ನು ಕಳೆದುಕೊಳ್ಳಲ್ಲ ಅವರು. ಹತ್ತಿರ ಇರುವ ಏರ್ಪೋರ್ಟನ್ನು ಸಂಪರ್ಕಿಸ್ತಾರೆ, ಲ್ಯಾಂಡಿಂಗ್ಗೆ ಪರ್ಮಿಷನ್ನ ತಗೊಳ್ತಾರೆ. ಸೊ ಅದಾದ ಮೇಲೆ ಸಕ್ಸಸ್ಫುಲ್ಲಾಗಿ ಲ್ಯಾಂಡಿಂಗನ್ನು ಮಾಡಿದ್ದಾರೆ. 194 ಜನ ಪ್ರಯಾಣಿಕರಿದ್ದರು ಆ ಒಂದು ವಿಮಾನದಲ್ಲಿ. ಅವ್ರು ಯಾರಿಗೂ ಕೂಡ ಏನೂ ಆಗಿಲ್ಲ, ಸುರಕ್ಷಿತವಾಗಿ ಎಲ್ಲರೂ ಕೂಡ ಇದ್ದಾರೆ. ಸುರಕ್ಷಿತವಾಗಿ ಪೈಲಟ್ ಭೂಪರ್ಶವನ್ನು ಮಾಡಿದ್ದಾರೆ.